ನಮಸ್ತೆ ಎಲ್ರಿಗೂ. ಸರ್ಕಾರಿ ಪ್ರೌಢಶಾಲೆ ಸೊಕ್ಕೆ ಹತ್ರ ಇದ್ದೀನಿ. ನಾನು ಎಲ್ರಿಗೂ ಕೇಳ್ಕೊತಾ ಇದ್ದೆ, ಹೇಳ್ತಾ ಇದ್ದೆ, ಇಲ್ಲಪ್ಪ ನಮ್ಮ ಜನಪ್ರತಿನಿಧಿಗಳು ಬಂದಾಗ ಪಟಾಕಿ ಹೊಡಿಬೇಡ್ರಿ, MLA MP ಬಂದಾಗ ಪಟಾಕಿ ಹೊಡಿಬೇಡ್ರಿ, ಅವ್ರ ಹತ್ರ ಕೆಲಸ ಕೇಳ್ರಿ ಅಂತ. ಅವ್ರ ಹತ್ರ ಕೆಲಸ ಕೇಳಿದ್ದಕ್ಕೆ ಆಗಿರುವಂಥ ಕೆಲಸ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಆಮೇಲೆ ಅದಕ್ಕೂ ಮುಂಚೆ ಒಂದು ತೋರಿಸ್ಬಿಡ್ತೀನಿ. ನಮ್ಮ ಮಾಸ್ಟ್ರುಗಳು ನೋಡಿ ಸೊಪ್ಪು ಬೆಳ್ಕೊಂಡಿದ್ದಾರೆ, ಪುದೀನ, ಕೊತ್ತಂಬರಿ ಎಲ್ಲ ಸೊಪ್ಪು ಬೆಳೆದಿದ್ದಾರೆ. ಊಟಕ್ಕಾಗಂಥದ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಬೇಕಾದನ್ನು ಅವರೇ ಮಾಡ್ತಿದ್ದಾರೆ. ನಮ್ಮ ಒಬ್ಬರು ಗವಿರಂಗಪ್ಪ ಸರ್ ಅಂತ ಮತ್ತು ಉಳಿದ ಸರ್ಗಳ ಹೆಸರು ನನಗೆ ಅಷ್ಟು ಬಾಯಿಗೆ ಬರ್ತಾಯಿಲ್ಲ. ಎಲ್ಲರೂ ಅವರು ಮಿಷಿನ್ ತಂದು ಅವರೇ ಟ್ರ್ಯಾಕ್ಟರ್ನ ಸಣ್ಣದಾಗಿ ಹೊಡೆದು ಸಣ್ಣ ಟ್ರ್ಯಾಕ್ಟರ್ ತಂದು ಮಾಡಿರೋಂಥದ್ದು. ನಿಮಗೆ ಹೇಳ್ದಲ್ಲ ನಾನು, ನೋಡಿ ಏನಾಗುತ್ತೆ ಅಂತ. ಇಲ್ಲಿ ಬನ್ನಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಎಷ್ಟು ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಖುಷಿ ಆಯಿತು. ಇಂಥ ಕಾಂಟ್ರಾಕ್ಟರ್ಗಳನ್ನು ಬೆಂಬಲಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಶವಂತ್ ಅವ್ರಿಗೆ ನಮಸ್ತೆ. ಯಶವಂತ್ ಅಂತೇಳಿ, ಕ್ಲಾಸ್ 3 ಅಲ್ಲ ಸರ್ ಈ ಕಾಂಟ್ರಾಕ್ಟರ್ ನಿಮ್ಮದು? ಕ್ಲಾಸ್ 4. ಇವರು ಮೇಸ್ತ್ರಿಗಳು ರುದ್ರೇಶ್ ಅಂತೇಳಿ, ಇವರು ಕೆಲಸ ಮಾಡಿದವರು. ಅಣ್ಣ ನೀವೆಲ್ವ ಮಾಡ್ತಿರೋರು? ಇದು ಸರ್ ಮೊದಲನೇದಾಗಿ ಇದೇನು ಮಾಡ್ತಾಯಿದ್ದೀರಾ ನೀವೇ ಹೇಳ್ಬಿಡ್ರಿ ಜನಗಳಿಗೆ. ಶೌಚಾಲಯ ಅಂದರೆ ನಿಮಗೆ ಅದಕ್ಕೂ ಮುಂಚೆ ನಾನು ತಿಳಿಸ್ಬಿಡ್ತೀನಿ. ನಮ್ಮ ಶಾಸಕರು ಬಂದಿದ್ದರು, ಶ್ರೀನಿವಾಸ್ ತರೀಕೆರೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ. ಬಂದಾಗ ನಾವು ಇಲ್ಲಿ ಶೌಚಾಲಯ ವ್ಯವಸ್ಥೆ ತೋರಿಸಿದ್ವು. ಸರ್ ಈ ಥರ ಹಿಂಗಿದೆ, ಪ್ರಾಬ್ಲಮ್ ಇದೆ, ಸುಮಾರು 300 ಜನ ಓದ್ತಾರಂಥ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಅಂತ. ಆಗ ಅವರು ತಾಲೂಕ್ ಪಂಚಾಯತಿ ಅನುದಾನದಡಿ ಇದನ್ನು ಮಾಡಿ ಅಂತ ಕೇಳಿದಾಗ ಅವರು ವಿಜಯಕುಮಾರ್ ಸರ್ ಅವರು ಒಪ್ಕೊಂಡು ನಾನು ಮಾಡಿಕೊಡ್ತೀನಿ ಅಂತೇಳಿ ಅಂದರು. ಅದ್ರ ಫಲವಾಗಿ ಇದು ಆಗ್ತಾ ಇರೋದು. ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಸರ್. ನೀವು ಅರ್ಜೆಂಟ್ ಇದ್ರಿ ಅಂದ್ರಿ. ಓಕೆ. ಏನಾಯಿತು ಅಂದರೆ ಈ ಶೌಚಾಲಯ ಮಾಡಬೇಕಾದ್ರೆ ಇಂಜಿನಿಯರ್ ಅವರು ಕಿರಣ್ ಅಂತೇಳಿ ಅವರು ಒಂದು ಎಸ್ಟಿಮೇಟ್ ಮಾಡಿದ್ರು. ಎಸ್ಟಿಮೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಒಂದ್ಸರಿ. ನಾವೇನಾಯಿತು, ಇದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಬಾತ್ರೂಮು 2 ಟಾಯ್ಲೆಟು ಅಂತೇಳಿ ಅದಕ್ಕೆ ಇಟ್ಟಿದ್ರು. ನಾವು ಏನು 4,90,000 ಏನು ಅಮೌಂಟ್ ಇತ್ತು. ಆ ಅಮೌಂಟಲ್ಲಿ ರಿಪೇರಿ ರೀತಿ ಕೆಲಸ ಆದಾಗ ಅಷ್ಟು ಅಮೌಂಟಲ್ಲಿ ನಾವು ಹೆಂಗೆ ಶೌಚಾಲಯ ಮಾಡೋದು ನೋಡ್ರಿ. ಇಲ್ಲಿ ಅಲ್ಲೊಂದು ಶೌಚಾಲಯ ಇದೆ, ಅಲ್ಲೊಂದಿದೆ, ಒಂಥರ ಬಾಡಿಗೆ ಮನೆಗಳ ಟೈಪು. ಆ NRG ಒಳಗೋ ಇನ್ನೊಂದ್ರೊಳಗೋ ಮತ್ತೊಂದ್ರೊಳಗೋ. ಆದರೆ ಯಾವುದು ಕೂಡ ಅಷ್ಟು ಯೂಸ್ ಆಗ್ತಾಯಿಲ್ಲ. ಈ ಮೋಲ್ಡ್ ಆಗ್ತಾ ಇದ್ದಾರೆ. ಮೋಲ್ಡಿನ ಅವಶ್ಯಕತೆ ಇದೆಯಾ? 2 ಲಕ್ಷ ಶೌಚಾಲಯಗಳು ಅವಕ್ಕೆಲ್ಲನ. ಅದಕ್ಕೆ ನಮಗೆ ಆದರೂ ಕೂಡ ಬಾಯಿಸಿಗೆ ಒಂದು ಶೌಚಾಲಯ ಇರಲಿಲ್ಲ. ಅದನ್ನು ಹೇಗೆ ಮಾಡ್ಬೋದು ಅಂತ ಬಂದಾಗ ಅವ್ರನ್ನ ಕೇಳಿದ್ವು ಇಂಜಿನಿಯರ್ನ. ಈ ಕ್ರಿಯಾ ಯೋಜನೆ ಆಗ್ಬೇಕಾದ್ರೆ ಜನ ಇನ್ವಾಲ್ವ್ಮೆಂಟ್ ತಗೊಂಡ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ, ಮತ್ತು ಎಸ್ಟಿಮೇಟ್ ಆಗ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ತಗೊಂಡ್ರೆ, ಅಂದರೆ ಬಜೆಟ್ ಅಂತಾರಲ್ಲ, ಆ ಬಜೆಟ್ ಮಂಡನೆ ಆಗ್ಬೇಕಾದ್ರೆ ಎಲ್ಲೆಲ್ಲಿ ಏನೇನು ದುಡ್ಡು ಇಡಬೇಕು ಅಂತ, ದುಡ್ಡಿಟ್ಟಿದ್ದನ್ನು ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಈ ಸೆಕ್ಷನಲ್ಲಿ ಕಿರಣ್ ಸರ್ ಅವರು ನಮಗೆ ಹೆಲ್ಪ್ ಮಾಡಿದ್ರು. ಏನು 2 ಶೌಚಾಲಯ 2 ಬಾತ್ರೂಮ್ ಅಂತ ಇದ್ದಿದ್ದನ್ನು, ಸರ್ ಹಿಂಗಲ್ಲ ನಮಗೆ ಬೇಕು, ಒಂದು 35 ಯೂರಿನಲ್ಸ್ ಬೇಕು ಸರ್ ಅಂತ ಕೇಳಿದಾಗ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂದಾಗ ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ನೋಡ್ಕೊಂಡು ಮಾಡಿದ್ವು. ಎಕ್ಸಿಸ್ಟಿಂಗು ಒಂದು ನಮಗೆ ಒಂದು ಕಾಂಪೌಂಡ್ ಇತ್ತು. ಕಾಂಪೌಂಡಿಂದ ಏನು ಜಾಗ ಇತ್ತು ಅದನ್ನು ಉಳಿಸ್ಕೊಂಡ್ವು. ಅಲ್ಲಿ ಸಾಕಷ್ಟು ದುಡ್ಡು ಉಳಿದಂಥದ್ದನ್ನು ನಮಗೆ ಉದ್ದ ಮತ್ತು ಅಗಲ ಜಾಸ್ತಿ ತಗೊಂಡ್ವು. ನೋಡಿರಿ, ಇದೊಂದು ಬಾತ್ರೂಮ್ ಬರುತ್ತೆ, ಇಲ್ಲಿ ಯೂರಿನಲ್ಸ್ ಬರ್ತವೆ. ಇದಕ್ಕೆ ಪಾರ್ಟಿಷನ್ ಮಾಡ್ತಾರೆ ಪೂರ್ತಿ. ಈ ಕಡೆ ಹಿಂಗೆ ಬಂದರೆ ಒಂದು 20 ಪಾರ್ಟಿಷನ್ ಮಾಡಿ 20 ಯೂರಿನಲ್ಸ್ ಬರ್ತವೆ. ಈ ಕಡೆ 3 ಅಡಿ, ಈ ಕಡೆ 3 ಅಡಿ ಎಲ್ಲ ಒಂದು ಇದನ್ನು ಕೂಡ ನಮ್ಮ ಪ್ಲಂಬರ್ಗಳಿಗೂ ಹೇಳಿ ಪೈಪಲ್ಲೇ ಥ್ರೂ ತಗೊಂಡೋಗೋಣ. ಇದು ಫಿನಿಷಿಂಗ್ ಆದಮೇಲೆ ನಿಮಗೆ ತೋರಿಸ್ತೀವಿ. ಇದಕ್ಕೊಂದಿಷ್ಟು ಶೀಟು, ಒಂದು ಟರ್ಬೈನ್ ಹಾಕೋಣ ಅಂತ, ಆಮೇಲೆ ಒಂದಿಷ್ಟು ಏನು ವೆಂಟಿಲೇಷನ್ ಕ್ರಿಯೇಟ್ ಮಾಡೋದಕ್ಕೆ. ಆ ವೆಂಟಿಲೇಷನ್ನು ಕೂಡ ಮೆಶ್ ಹಾಕಿ ಎಲ್ಲಿ ದುಡ್ಡು ಉಳಿಸ್ಬೋದು ಅಲ್ಲಿ ದುಡ್ಡು ಉಳಿಸಿ ಮಾಡ್ಬೋದು ಅಂತ ಮಾಡ್ತಾ ಇರೋದು. ಯಶವಂತ್ ಅವರೇ, ನಿಮಗೇನು ಅನ್ನಿಸ್ತಾ ಇದೆ? ನೀವು ಏನು ಬಯಸ್ತೀರಾ? ಒಬ್ಬರು ಕಾಂಟ್ರಾಕ್ಟರ್ ಆಗಿ ಜನಗಳ ಹತ್ರ ಏನು ಬಯಸ್ತೀರಾ, ಅಥವಾ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಾಗ ಏನು ಬಯಸ್ತೀರಾ? ಈಗ ಯಾವುದೇ ಎಕ್ಸ್ಪೆಕ್ಟೇಷನ್ ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನಿಮಗೆ ಏನಾದರೆ ಇನ್ನು ಅನುಕೂಲ ಆಗುತ್ತೆ. ನೀವು ಉತ್ತಮವಾದ ಕೆಲಸ ಮಾಡಬೇಕು, ನಾನು ಶಾಲೆ ಅಂತ ಅಭಿಮಾನ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ನೀವು ಏನೆಲ್ಲ ಪ್ರೋತ್ಸಾಹ ಬೇಕು ಅನಿಸುತ್ತೆ? ನೆಕ್ಸ್ಟ್ ಎಲ್ಲೇ ವರ್ಕ್ ಮಾಡೋದಾದ್ರೂ ಅಧಿಕಾರಿ ವರ್ಗದಲ್ಲಾಗಿರ್ಬೋದು, ಜನಗಳಾಗಿರ್ಬೋದು. ಎಲ್ಲ ಕಿರಣ್ ಸರ್ ಇಂಜಿನಿಯರ್ ಇದಾರಲ್ಲ, ಅವರೇ ನಮಗೆ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟು ಇದೇ ಥರ ಮಾಡಿ, ಇದೇ ಥರ ಇದು ಮಾಡಿ ಪ್ಲ್ಯಾನಿಂಗ್ ಕೊಟ್ಟರು. ಅದರಲ್ಲಿ ನೀವು ಬೇರೆ ಪ್ಲ್ಯಾನಿಂಗ್ ಕೊಟ್ಟರೆ ಈ ಥರ ಮಾಡಿದರೆ ಇಷ್ಟು ಉಳಿತಿದ್ದೆ, ಈ ದುಡ್ಡಲ್ಲಿ ಇನ್ನೊಂಚೂರು ಎಕ್ಸ್ಪೆಂಡ್ ಮಾಡ್ಕೊಂಡು ಎಕ್ಸಸ್ ಮಾಡ್ರಿ ಅಂತ ಹೇಳಿದ್ರಿ. ನೀವು ಕೂಡ ತುಂಬಾ ಚೆನ್ನಾಗಾಯ್ತು. ಹಂಗಾಗಿ ಅದರಿಂದ ಅಂದ್ರೆ ನೀವು ಹೇಳಿದ್ರಿ ಇದನ್ನು ಕೂಡ ಇನ್ನೊಬ್ರು ಮಾಡಲ್ಲ ಮಾಡ್ತಾರೆ ಅಂತಂದ್ರೆ. ಹೌದೌದು, ಇದನ್ನ ಇನ್ನೊಬ್ರು ಈಗೆಲ್ಲ ಕೇಳಿದ್ರು. ಈ ವೆಂಟಿಲೇಟರ್ ಗಾಳಿ ಬರೋದಕ್ಕೆ ಚೆನ್ನಾಗಿ ಗಾಳಿ ಬರ್ತಾ ಇದೆಯಲ್ಲ, ಚೆನ್ನಾಗಿ ಗಾಳಿ ಬರೋದಕ್ಕೆ ಈಗ ಮೆಸ್ ಹಾಕಿ ಸುತ್ತ ಮೆಸ್ ಹಾಕಿದ್ರೆ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಇನ್ನೊಬ್ರು ಕೇಳ್ಕೊಂಡು ಇದ್ದಾರೆ. ಅವ್ರು ಅದನ್ನ ಮಾಡ್ತಾರಂತ. ಓಕೆ. ಇದಕ್ಕೂ ಮುಂಚೆ ಸಾಕಷ್ಟು ಜನ ನೋಡಿ ಏನು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ. ನೀವು ಈಗ ವರ್ಕ್ ಬಂದು ನೋಡಿದಾಗ ನಾವು ಮಾಡ್ತೀನಿ ಸರ್, ನಾನು ಮಾಡ್ತೀನಿ ಅಂತ ಬಂದ್ರಲ್ಲ, ಅದಕ್ಕೆ ನಿಮಗೆ ಗ್ರಾಮದ ಕಡೆಯಿಂದ ಮತ್ತು ಪಂಚಾಯತಿ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಮತ್ತು ನಿಮಗೇನು ಕೂಡ ಲಾಸ್ ಆಗದಂಗೆ ನಾವು ಆದಷ್ಟು ಏನು ಮಾಡ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ. ಅಂದರೆ ಲಾಸ್ ಅಂದರೆ ಈಗ ನಿಮಗೇನು ಸೌಕರ್ಯಗಳನ್ನು ಕೊಡ್ಬೋದೋ ಅಷ್ಟು ನಾವು ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಆಮೇಲೆ ನಮಗೂ ಸರ್ ಇದು ಈಗ ನೀವು ಹೊಡ್ತೀರ ಹಂಗಾರೆ ಸರ್? ಹಾಂ, ಓಕೆ. ಇಲ್ಲಿ ನಮ್ಮ ಶಾಲೆ ಇದು ಆ್ಯಕ್ಚುಲಿ ದೇವಸ್ಥಾನ ಅಂತೀವಿ ಸರ್. ನಾವಿಲ್ಲಿ ಓದ್ಬೇಕಾದ್ರೆ ನಮ್ಮ ಮಾಸ್ಟರ್ಗಳೆಲ್ಲನ ಅವ್ರ ಹೆಸರುಗಳನ್ನ ಹೇಳಲೇಬೇಕು.
ಈ ರೂಮ್ಗಳಿದಾವಲ್ಲ ಸರ್, ಈ ರೂಮ್ಗಳನ್ನು ಕಟ್ಬೇಕಾರೆ ನಮ್ಮ ಮಾಸ್ಟರ್ಗಳು ಎಷ್ಟು ಬುದ್ಧಿವಂತರು ಅಂದರೆ, ಒಂದು ರೂಮ್ ಕಟ್ಬೇಕಾದ್ರೆ ಇನ್ನೊಂದು ಯಾವುದೋ ಗ್ರ್ಯಾಂಟ್ ಬಂತು ಅಂದರೆ ಸೆಂಟರ್ ಗ್ಯಾಪ್ ಬಿಟ್ಕೊಳರು. ಆ ಕಡೆ ಈ ಕಡೆ 2 ರೂಮನ್ನ ದಾನಿಗಳು ಕೆಲಸ ಅಮೌಂಟ್ ತಗೊಂಡು ಒಂದು ಶೀಟ್ ಹಾಕಿ ನೋಡ್ರಿ ಅದೊಂದು ರೂಮ್ ಮಾಡಿದ್ರು. ಈ ರೀತಿ ಮಾಡಿದಂಥವ್ರು. ಅಲ್ಲೆಲ್ಲ ರೋಡಲ್ಲಿ ಗುಂಡಿ ಬಿದ್ದಿತ್ತು ಅಂದರೆ ಆ ರೋಡಲ್ಲಿ ಗುಂಡಿ ಮುಚ್ಚ ನಡ್ರಿ ನಾವು ಅಂತನ್ನೋರು. ಬೆಳಗ್ಗೆ ಟ್ರ್ಯಾಕ್ಟರ್ ತಗೊಂಡು ಅವರೇ ಬಂದು, ಯಾರೋ STMC ಅಧ್ಯಕ್ಷರು ಸದಸ್ಯರು ಟ್ರ್ಯಾಕ್ಟರ್ ತಗೊಂಡು ಮರಳು ಹೊಡಿಯೋದಾದ್ರೆ ಅವರೇ ಬಂದು ಕೆಲಸ ಮಾಡೋರು. ಅವ್ರ ಹೆಸರೆಲ್ಲ ಹೇಳ್ಬೇಕು. ನಮ್ಮ ಆಮೇಲೆ PE ಟೀಚರು ಇಷ್ಟು ಮರಗಿಡಗಳು ಇವತ್ತು ಬೆಳೆದಿದೆ ಅಂದರೆ ಈ ಕಟ್ಟೆಯಲ್ಲಿ ನೀರು ತಗೊಂಡು ಒತ್ತು ಬೆಳೆದಿದ್ದು, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಅವತ್ತೇ ತೋರಿಸ್ಬಿಟ್ಟಿದ್ರು. MRJ ಅವರು, KJC ಅವರು, ಮತ್ತು ಚಂದ್ರಪ್ಪ ಸರು, ಆಮೇಲೆ MR, RR, PR, PT ಸರು, HVS, CSS, ಈ ಟೀಚರ್ಗಳು ಕನ್ನಡ, ಹಿಂದಿ, ಇಂಗ್ಲೀಷ್, ಏನು ಗೋವಿಂದಪ್ಪ ಸರು, ಸುಮಾರು ಜನ, ಇನ್ನು STR, ಸುಮಾರು ಜನ ಶಿಕ್ಷಕರಿದ್ದಾರೆ. ಇವರಿಂದ ನಮಗೆ ಅವತ್ತಿನ ಕಾಲದಲ್ಲೇ ಇಲ್ಲಿ ಈ ಶಾಲೆಯಲ್ಲಿ ಯೋಗಾಸನ ಇದು ಏನೋ ಧ್ಯಾನ, ಪ್ರಾಣಾಯಾಮ ಇದ್ರಗಳ ಮಹತ್ವ ಹೇಳ್ಕೊಟ್ರು. ಜೀವನದಲ್ಲಿ ಕರಪ್ಷನ್ ಇಲ್ದಂಗೆ ಹೆಂಗೆ ಮಾಡ್ಬೋದು, ಹೆಂಗೆ ಬದುಕ್ಬೋದು ಅಂತ ಹೇಳ್ಕೊಟ್ರು ಸರ್. ನೈತಿಕ ಶಿಕ್ಷಣ ಹೇಳ್ಕೊಟ್ರು. ಈ ಶಾಲೆ ನಮಗೆ ಆ ಋಣ ತೀರ್ಸೋದಕ್ಕೆ ಇದೊಂದು ಅವಕಾಶ. ಈ ಕೆಲಸಗಳು ಅಥವಾ ಈ ಜವಾಬ್ದಾರಿ ತಾಣ ಅಂಥದ್ದು. ಇಲ್ಲಿ ನಾವು ಓದಂಥ ವಿದ್ಯಾರ್ಥಿಗಳೇನಿದ್ದೀರಾ, ಆಮೇಲೆ ನಾವು ಆ ಟೀಚರ್ಸಿಗೆ ಇಲ್ಲಿಂದನೇ ಧನ್ಯವಾದ, ನಮಸ್ಕಾರ ಹೇಳ್ತಾ, ಗುರುವಂದನೆ ಅಂತ ಏನೋ ಕೊಡ್ದಂಗಿರ್ಬೋದು. ನೀವು ಬಿತ್ತದಂಥ ಏನು ನೈತಿಕತೆ ಇದೆ ಅಥವಾ ಒಂದು ಒಳ್ಳೆಯ ಮಾದರಿ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ಸರ್. ನೀವೆಲ್ಲ ರಿಟೈರ್ಡ್ ಆಗಿ ಕೃಷಿ ಮಾಡ್ತಾ ಇದ್ದೀರಾ, ಖುಷಿ ಆಯಿತು ಕೇಳಿ. ಎಲ್ಲರೂ ಸರ್ ಈಗ ರಿಟೈರ್ಡ್ ಆಗಿದ್ದಾರೆ. ನೀವು ಪಾಠ ಮಾಡಿದಾರಲ್ಲ, ಇನ್ನು ಒಬ್ಬರೋ ಇಬ್ಬರೋ ಇರ್ಬೋದು ಪಾಪ, ಇನ್ನೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ. ಅವರ ಮುಂದಿನ ಬದುಕು ಚೆನ್ನಾಗಿರಲಿ. ಮತ್ತು ಈಗ ಟೀಚಿಂಗ್ ಮಾಡ್ತಿರೋಂಥ ಮಾಸ್ಟರ್ಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ಇಲ್ಲಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅವರಿಗೂ ಧನ್ಯವಾದ ಹೇಳೋಣ. STMC ಅಧ್ಯಕ್ಷರಿಗೂ ಧನ್ಯವಾದ ಹೇಳೋಣ. ಶಾಸಕರಿಗೂ ಕೂಡ ಈ ವಿಚಾರ, ಶಾಸಕರು ನಮಗೆ ಬಂದ ತಕ್ಷಣ ಇದನ್ನು ಸ್ಪಂದಿಸಿದ್ದಾರೆ. ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಇದನ್ನು ಇಟ್ಕೊಡ್ತೀವಿ ಅಂತ ಹೇಳಿದರೆ, ಮತ್ತು 7 ಲಕ್ಷದ್ದು ನಮಗೆ ಬಸ್ ಸ್ಟ್ಯಾಂಡಿಗೆ ಹೇಳಿದ್ದಾರೆ ಸರ್. ಅದನ್ನು ಕೂಡ ಮಾಡಿಕೊಡಿ ಅಂತ, ಶೀಘ್ರದಲ್ಲೇ ಮಾಡಿಕೊಡಿ. ಇಂಥ ಕಾಂಟ್ರಾಕ್ಟರ್ಗಳಿಗೆ ಅದನ್ನು ಕೂಡ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆಮೇಲೆ ಕಿರಣ್ ಸರ್ ಆಗಿರ್ಬೋದು, EO ಸರ್, ನಿಮಗೆಲ್ಲ ಒಂದು ಸ್ವಲ್ಪ ತಲೆ ತಿಂದಿದ್ದೀನಿ ನಾನು, ಆದರೂ ಕೂಡ ಈ ಕೆಲಸ ಮಾಡಿಕೊಟ್ಟಿದ್ದೀರಾ ಚೆನ್ನಾಗೆ. ಆಮೇಲೆ ಇನ್ನೊಂದು ನನ್ನ ಕಡೆಯಿಂದ ಅಂದರೆ 1-2 ಮರದ ರಂಗೆಗಳು ಕಡಿಬೇಕಾದ ಅವಶ್ಯಕತೆ ಬಂತು ಇಲ್ಲಿ ಜಾಗ ಉಳ್ಸೋಕ್ಕಾದಾಗ. ಅದ್ರ ಬದಲು ನಾವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಿಳಿಸೇ ಇದು ಲೀಗಲಾಗಿ ಇದು ಮಾಡಿದ್ದೀವಿ. ನಾವು ನೆಕ್ಸ್ಟ್ ಏನಿದೆ ಆ 2 ಮರ ಅಲ್ಲೇ ಬಗದು ಬೇರೆ ಕಡೆ ಹಾಕೋಣ ಟ್ರೈ ಮಾಡಿದ್ವು, ಬೇರೆ ಕೆಲ ಬರಲಿಲ್ಲ. ಇನ್ನು ಸುತ್ತಲೂ ಏನು ಮರಗಳಿದ್ದಾವೆ, ಇದ್ರ ಜೊತೆ ಇನ್ನೊಂದಿಷ್ಟು ಮರಗಳು ನೆಡೋದಕ್ಕೆ ಆ 2 ಮರಗಳ ತೆಗೆದಿರೋಂಥ ಪಾಪದ ಪರಿಹಾರವಾಗಿ ಇನ್ನೊಂದಿಷ್ಟು ಏನೋ ಕೆಲಸ ಮಾಡ್ತೀವಿ. ಮತ್ತು ಈ ಕೆಲಸ ಅದ್ಭುತವಾಗಿ ಆದಮೇಲೂ ಕೂಡ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಯಶವಂತ್ ಅವರೇ ಧನ್ಯವಾದಗಳು. ನೋಡೋಣ ಎಲ್ಲರೂ ಸೇರಿ ಇದನ್ನು ಅತ್ಯುತ್ತಮವಾಗಿ ಮಾಡೋಣ ಸರ್. ನಿಮಗೂ ಕೂಡ ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಸರ್ಕಾರಿ ಪ್ರೌಢಶಾಲೆ ಸೊಕ್ಕೆ ನಿಮಗೆ ಒಂದು ವಿಷಯ ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಈಗೆಲ್ಲ ಇದಕ್ಕೆ ಮುಂಚೆ ಹೇಳಿದ್ದೆ ನಾನು, ಏನಪ್ಪ ಅಂದರೆ ಶಾಲೆಯಲ್ಲಿ ಒಂದು ಕೆಲಸ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ. ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಹಳೆ ಶೌಚಾಲಯ ಇತ್ತು, ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ಶಾಸಕರನ್ನ ದಾಸೋಹ ಭವನ ಉದ್ಘಾಟನೆ ಬಂದಾಗ ಕೇಳಿದಾಗ ಅವರು ತಾಲೂಕ್ ಪಂಚಾಯತಿ ಅನುದಾನದಲ್ಲಿ 4,90,000 ಅನುದಾನವನ್ನು ಇದಕ್ಕೆ ಹಾಕ್ಕೊಡ್ತಾರೆ ಒಂದು ಶೌಚಾಲಯ ಮಾಡೋದಕ್ಕೆ. ಆ ಶೌಚಾಲಯ ಅರ್ಧ ಕಾಮಗಾರಿ ನಡೆದಾಗ ನಿಮಗೆ ತೋರಿಸಿದೆ. ಈಗ ಪೂರ್ತಿ ಆಗಿದೆ, ಅದನ್ನು ತೋರಿಸ್ತೀನಿ. ಇದೇ ಈ ಶೌಚಾಲಯ. ಒಳಗೆ ಏನೇನು ನಡೆದಿದೆ, ಏನೇನು ಆಗಿದೆ ನೋಡೋಣ ಬರ್ರಿ ಸರ್. ನಮಸ್ತೆ. ಇದು ಶೌಚಾಲಯ. ಇವರು ಕಾಂಟ್ರಾಕ್ಟ್ರು ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನಂದಿಪುರ ಗ್ರಾಮದವರು. ಯಶವಂತ್. ಹಾಂ, ಓಕೆ, ಜೋರ ಮಾತಾಡಿ. ಹಾಂ, ಈಗ ಇದು ಕಾಮಗಾರಿ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಮಾಡಿದ್ದು. ಈಗ ಏನೇನು ಸೆಟಪ್ ಆಗಿದೆ ಅದನ್ನೊಂದು ಸ್ವಲ್ಪ ಹೇಳ್ಬೋದಾ? ಹಾಂ, ಮೊದಲಿಗೆ ನಿಮಗೆಲ್ಲರಿಗೂ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 1-2-3 ಯೂರಿನಲ್ಸು, ಒಂದು ಟಾಯ್ಲೆಟ್ ಅಂತ ಬಂದಿದ್ದು. ನಾವು ಇವ್ರನ್ನ ಕೇಳ್ಕೊಂಡಾಗ, ಹೌದು ಇಂಜಿನಿಯರ್ಗಳನ್ನ ಮತ್ತು EO ಅವ್ರನ್ನ ಎಲ್ಲರನ್ನೂ ಕೇಳ್ಕೊಂಡಾಗ ನಮಗೆ ಇಲ್ಲಿ 300 ಜನ ಸ್ಟ್ರೆಂತ್ ಇದೆ, ಒಳ್ಳೆ ಶೌಚಾಲಯ ಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಗೆ ಅಡ್ಜಸ್ಟ್ ಮಾಡ್ಬೋದು ಅನುದಾನ ಅಂತ ನೋಡಿದಾಗ ನೀವು ಅದನ್ನು ಮಾಡ್ಕೊಡ್ತೀನಿ ನಾನು ಅಂತ ಒಪ್ಕೊಂಡ್ರಿ. ನೋಡಿ ಇದೇನಿದೆ, ಇದು ನಾವು ಯಾವುದನ್ನೂ ವೇಸ್ಟ್ ಮಾಡಿಲ್ಲ. ನೋಡಿ ಇದು ಕಾಮಗಾರಿ ನಡೀತಾ ಇದೆ. ಈ ಪೈಪ್ ಒಂದು ಹಾಕಿದ್ರೆ ಆಯಿತು. ನೆಲ್ಲಿ ಪುಷ್ ಟೈಪ್ ನೆಲ್ಲಿ ಬೇಕಿತ್ತು, ಅದನ್ನೊಂದು ತಂದು ಹಾಕ್ತಾ ಇದ್ದಾರೆ ಹುಡುಗರು, ಕೆಲಸ ಮಾಡ್ತಾ ಇದ್ದಾರೆ. 18 ಯೂರಿನಲ್ಸ್ ಆಗಿದೆ. 18 ಯೂರಿನಲ್ಸ್ ಆಗಿದೆ. ಇಲ್ಲಿ ತೊಳೆದಿದ್ದ ನೀರು ಸಪ್ರೇಟ್ ಮಾಡಿದ್ದೀವಿ, ಅದು ಸಪ್ರೇಟ್. ಎಲ್ಲೂ ಕೂಡ ಯೂರಿನ್ನು ಕೆಳಗೆ ಬೀಳಲ್ಲ. ನಾವು ಎಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಸರಿ ಇಲ್ಲ ಅನ್ನೋದು ಭಾಳ ನೋಡಿದ್ವು. ಆಗಬೇಕು, ಸರಿ ಆಗಬೇಕು, ಯಾವ ರೀತಿ ಸರಿ ಆಗಬೇಕು ಅಂತ ಪ್ರೈವೇಟ್ ಶಾಲೆಯಲ್ಲಿ ಹೋಗಿ ನೋಡ್ಕೊಂಬಂದು ಹಿಂಗಿದೆಯಾ ಹಂಗಿದೆ ಅಂತ. ಅಲ್ಲೂ ಏನು ಆ ಥರದ್ದು ಹೇಳೋಂಗಿರಲಿಲ್ಲ. ಹಾಗಾಗಿ ಒಂದು ಅತ್ಯದ್ಭುತವಾದ ಶೌಚಾಲಯ ಆಗಬೇಕು ಅಂದಾಗ, ಅನುದಾನ ಬಳಸ್ಕೊಂಡು ಮಾಡಬೇಕು ಅಂತ ಹೋದಾಗ ನೀವು ಸಹಕಾರ ಕೊಟ್ರಿ. ಆ್ಯಕ್ಚುಲಿ ಯಶವಂತ್ ಅವರು ಇಲ್ಲಿವರೆಗೂ ನಿಂತು ಈ ಕಾಮಗಾರಿನೆಲ್ಲ ಮಾಡಿಸ್ತಾರೆ. ನೋಡಿರಿ, ಇಲ್ಲೊಂದು ವೆಂಟಿಲೇಟರ್ ಕೂಡ ಇದೆ. ಏನು ಮಾಡ್ಬೋದು, ಎಲ್ಲಿ ಉಳಿಸ್ಬೋದು ಅಂದಾಗ ನಾವು ಉಳಿಸಿರೋ ಅಂಥ ಜಾಗ ತೋರಿಸೋಣ. ಆ್ಯಕ್ಚುಲಿ ಇದಷ್ಟು ಕಾಂಪೌಂಡ್, ಇದು ಆ ಕಾಂಪೌಂಡ್ ಜಾಗ, ಇಲ್ಲಿವರೆಗೂ ಕಾಂಪೌಂಡ್ ಇತ್ತು, ಆ ಜಾಗ ಉಳಿಸಿದ್ದೀವಿ. ಹೌದಲ್ಲ ಯಶವಂತ್ ಅವರೇ?
ಮತ್ತು ಯಶವಂತ್ ಅವ್ರನ್ನ ಕೇಳ್ಕೊಂಡು ನಾವು ಹಿಂಗೆ ಇದೊಂದು ಇಷ್ಟು ಸ್ವಿಚ್ಚು ಎಲೆಕ್ಟ್ರಿಕಲ್ ಕೆಲಸನೂ ಮಾಡಿಕೊಡಿ ಅಂತ. ಯಾಕೆಂದರೆ ನಾವು ಗ್ರಾಮ ಪಂಚಾಯತಿಯಿಂದ ಒಂದು ಮಿಷಿನ್ ಇದೆ, ಆ ಎಲೆಕ್ಟ್ರಿಕಲ್ ಕೆಲಸನೂ ಕೂಡ ಮಾಡಿಕೊಟ್ಟಿದ್ದಾರೆ. ಕರೆಂಟ್ ಬಂತ? ಹಾಂ, ಆ್ಯಕ್ಚುಲಿ ಎಲ್ಲ ಕೆಲಸನೂ ಆಗೋಗಿದೆ, ಇನ್ನು ಸ್ವಲ್ಪ ಬಾಕಿ ಉಳಿದಿದೆ. ಮತ್ತು ಹೊರಗಡೆ ಹೋಗೋಣ. ಬಾಲಕರ ಶೌಚಾಲಯ ಸರ್ ಯಾವತ್ತಿಂದ ಉದ್ಘಾಟನೆ ಮಾಡ್ತೀರಾ? ಅಥವಾ ಇದು ಆ್ಯಕ್ಚುಲಿ ಶಾಸಕರಿಗೆ ಧನ್ಯವಾದ ಹೇಳಬೇಕು. ಮತ್ತು ಕಂಟ್ರಾಕ್ಟ್ರು ಈ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು, ಕಂಟ್ರಾಕ್ಟರ್ಗಳಿಗೆ ಆ ರೆಕಗ್ನೈಸೇಷನ್ ಸಿಗ್ದಂಗಿದ್ರೆ, ಅವ್ರುಗಳಿಗೆ ಸಲ್ಲಬೇಕಾದ ಗೌರವ ಸಿಗ್ದಂಗಿದ್ರೆ, ಸಿಕ್ಕರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಾದರೆ ಸರ್ನ ನಾವು ಕೇಳ್ಕೊಂಡಾಗ ಏನೇನು ಕಾಮಗಾರಿ ಮಾಡಬೇಕು, ಹಿಂಗಿದೆ ನಿಮ್ಮ ಕಡೆಯಿಂದ ಏನು ಸಹಕಾರ ಕೊಡ್ತೀನಿ ಅಂದಾಗ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವುಗಳು ಮತ್ತು ಶಾಸಕರುಗಳು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಆಸೆ. ಶಾಸಕರುಗಳು ಇದನ್ನು ತಿಳಿಸ್ತೀವಿ. ಹಾಂ, ಓಕೆ ಓಕೆ. ಯಾಕೆ ಹೇಳ್ತಿದ್ದೀವಿ ಅಂದರೆ ಅವ್ರು ಕೊಟ್ಟಂಥ ಹಣನ ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ, ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ, ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲಿ ನೋಡಿರಿ ಈ ಶೌಚಾಲಯ ಅಂತ ಬಂದಾಗ ನೋಡಿ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು 3, 4, 5 ಶೌಚಾಲಯ ಯಾವುದೂ ಕೂಡ ಬಳಕೆಗೆ ಬರ್ದಂಗೆ ಆಗಿದ್ದಾವೆ. ಈಗ NRG ಒಳಗೆ ಕಟ್ತಾರೆ, ಇನ್ನೊಂದು ಮಾಡ್ತಾರೆ, RCC ಹಾಕ್ತಾರೆ. ಸುಮಾರು 5 ಲಕ್ಷದ ಶೌಚಾಲಯ ಆದರೂ ಅದರೊಳಗೆ 2-3 ಹೋಗೋಕ್ಕೆ ಟಾಯ್ಲೆಟ್ಗೆ ಇನ್ನೊಂದಕ್ಕೆ ಅಷ್ಟೇ ಇರುತ್ತೆ ಅನ್ನೋದು ಅವಕಾಶ. ಯೂರಿನಲ್ಸ್ ಬೇಕು ಆ್ಯಕ್ಚುಲಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಜಾಸ್ತಿ ಇರ್ತವೆ ಅಂದಾಗ ಯೂರಿನಲ್ಸು ಅಷ್ಟೇ ಬೇಕು. ಆ ಯೂರಿನಲ್ಸ್ಗಳನ್ನು ಇಡೋ ಅಂತ ಎಸ್ಟಿಮೇಟ್ ಆಗಬೇಕು, ಕ್ರಿಯಾ ಯೋಜನೆ ಆಗಬೇಕು. ನಾವು ಇಂಜಿನಿಯರ್ ಕೇಳಿದಾಗ ಆ ಎಸ್ಟಿಮೇಟ್ ಆಯಿತು. ಈ ಥರ ಈ ರೀತಿ ಆಗುತ್ತೆ ಅಂತ ಹೇಳಿ ಇದೊಂದು ಮಾದರಿ ಆಗಬೇಕು, ಬೇರೆ ಶಾಲೆಗಳಿಗೂ ಮಾದರಿ ಆಗಬೇಕು ಅಂತ ಇದನ್ನು ಮಾಡ್ತಾ ಇರೋದು. ನಾವಿಲ್ಲಿ ಎಲ್ಲೆಲ್ಲಿ ಉಳಿಸಿದೀವಿ ಅನ್ನೋದಾದರೆ ಆ ಕಾಂಪೌಂಡನ್ನು ಬಳಸ್ಕೊಂಡು ಅದು ಉಳಿಸಿದ್ವಿ ಜಾಗನ. ಮತ್ತು ಇಲ್ಲಿ ಪಿಟ್ಗುಂಡಿನೂ ಅಷ್ಟೇ, ನಾವು ಆಲ್ರೆಡಿ ಇದ್ದಂಥ ಪಿಟ್ಗುಂಡಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿಯಿಂದ 1000 ಲೀಟ್ರದ್ದು ಸಿಂಟೆಕ್ಸ್ ಕೊಡಿಸಿದ್ವಿ. ಬನ್ನಿ ಪೂರ್ತಿ ತೋರಿಸ್ತೀನಿ ನಿಮಗೆ ಅದನ್ನು. ಇದನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಸುಮ್ಮನೆ 2 ಲಕ್ಷ 3 ಲಕ್ಷ ಬಂಡವಾಳ ಹಾಕಿ ಶೌಚಾಲಯ ಕಟ್ಟೋದಕ್ಕೂ ಇದು ಪೂರ್ತಿ ಒಂದು 18 ಯೂರಿನಲ್ಸ್ ಆಗಿ ಇಷ್ಟೆಲ್ಲ ಶೌಚಾಲಯ ಕಟ್ಟೋದು ನೋಡ್ರಿ. ಆ ಕಾಂಪೌಂಡ್ ಬಳಸ್ಕೊಂಡು ತುಂಬ ಹೈಟಾಗಿ ಚೆನ್ನಾಗೇ ಕಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳೋಣ. ಮತ್ತು ನಿಮಗೆ ನಿಮ್ಮ ಊರುಗಳಲ್ಲಿ ಈ ಥರದ ವಿಷಯಗಳು ಬಂದಾಗ ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ, ಯಶವಂತ್ ಅವರೇ ನಿಮಗೆ ಏನಾದ್ರು ಇದರಲ್ಲಿ ತೊಡಕಾಗಿದ್ದರೆ ಅಥವಾ ನಮ್ಮಿಂದ ತೊಂದರೆ ಆಗಿದ್ರೆ ಕ್ಷಮಿಸ್ರಿ, ನಾವು ಕೇಳಿದ್ವಿ. ಯಾಕೆಂದರೆ ಹಿಂಗೆ ಬೇಕು ಅಂತ ನಾವು ಯಾಕೆ ಕೇಳಿದ್ವು ಅಂದರೆ, ನಾಳೆ ಇದನ್ನು ಸಾರ್ವಜನಿಕವಾಗಿ ಬಳಸೋದು. ಎಲ್ರಿಗೂ ಹೇಳ್ತಿರೋದು ಇಷ್ಟ, ಇದೆಲ್ಲ ಸಾರ್ವಜನಿಕರಿಗೆ ಬೇಕಾಗಿರೋಂಥದ್ದು. ಒಬ್ಬರು ಜವಾಬ್ದಾರಿ ತಗೊಂಡಾಗ ಇಷ್ಟೆಲ್ಲ ಆಗ್ತದೆ ಬದಲಾವಣೆ. ಅಂದರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಬೇಕು. ಒಂದು STMC ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಜವಾಬ್ದಾರಿ ತಗೊಂಡು ಮಾನಿಟ್ರಿಂಗ್ ಮಾಡಿದರು, ಕೇಳಿದ್ರು. ಈ ಥರ ಬೇಕು, ಹಿಂಗೆ ಬೇಕು ಅಂದರೆ ಶೌಚಾಲಯಗಳು ಮೇಂಟೆನೆನ್ಸ್ ಕಡಿಮೆ ಆಗಬೇಕು. ಅಂದರೆ ತುಂಬ ನೀಟಾಗಿ ವರ್ಕ್ ಆಗಿರಬೇಕು. ನಾಳೆ ಅಲ್ಲಿ ವರ್ಕ್ ಕ್ಲೀನ್ ಆಗಿಲ್ಲ ಅಂದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಈಗ ಒಂದು ಮಷಿನ್ ಕೊಡಿಸಿದ್ರೆ ಅಂದರೆ ಕ್ಲೀನಾಗಿ ಮಷಿನಾಗಿ ಹಿಡಿದು ಬಿಡ್ಬೋದು. ಈ ಸ್ಥಿತಿಯಲ್ಲಿದ್ದಂಥ ಶೌಚಾಲಯ ಇವತ್ತು ಈ ಸ್ಥಿತಿಗೆ ಹೋಗಿದೆ. ಅದಕ್ಕೆ ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ನಮ್ಮ HM ಸರ್ ಕೂಡ. ಸರ್ ಒಂದು ನಿಮಿಷ, ಅವ್ರನ್ನ ಕೇಳ್ಬಿಡೋಣ. ಸರ್ ಏನಿಲ್ಲ, ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಶಾಸಕರನ್ನು ಕೂಡ ಮತ್ತು ಈ ಒಂದು ಉದ್ಘಾಟನೆಗೆ ಬರ್ರಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ನಮ್ಮ ಶಾಲೆಗೆ ಇನ್ನೂ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನು ಕೇಳೋಣ ಅಂತ. ಅವರು ಕೂಡ ಉದ್ಘಾಟನೆ ಬಂದಾಗ ಕೇಳೋಣ. ಈ ಶೌಚಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನೀವು ಕೂಡ ಸಾಥ್ ಕೊಟ್ಟಿದ್ದೀರಿ, ಹೆಂಗೆ ನಡೀತಾ ಇದೆ, ಹೆಂಗೆ ಕಾಮಗಾರಿ ಆಗಿದೆ, ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ಕಾಮಗಾರಿ ಭಾಳ ಉತ್ತಮ. ಮಕ್ಕಳಿಗೆ ಶೌಚಾಲಯ ಇರಲಿಲ್ಲ, ಗಂಡು ಮಕ್ಕಳಿಗೆ ಆಟೆ. ಈಗ ನಿಮ್ಮ ಶ್ರಮದಿಂದ ಇಲ್ಲ, ಎಲ್ಲರ ಶ್ರಮ 18 ಯೂನಿಟ್ಸು ಆಗಿದೆ. ಹಾಂ, ಮತ್ತು ಕರೆಂಟಿಂದು, ನೀರಿಂದು ಸೌಕರ್ಯಗಳು ಇಲ್ಲದ್ರೂ ಸಹ ಅದನ್ನ ಪ್ರೊವೈಡ್ ಮಾಡಿದ್ದೀರಾ. ನಿಮಗೆ ನಮಗಿಂತ ಜಾಸ್ತಿ ನೀವೇ ಕಷ್ಟಪಟ್ಟು. ಇಲ್ಲ 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 ಇಲ್ಲ, ಆ್ಯಕ್ಚುಲಿ ಈ ಶಾಲೆ ನಮಗೇನೋ ಕೊಟ್ಟಿದೆ ಸರ್, ಆ ಶಾಲೆಗೆ ವಾಪಸ್ ಕೊಡೋಂಥ ಸಮಯ ಇದೆ ಅಷ್ಟೇ ಸರ್. ಆದಷ್ಟು ನಾವು ನಿಮ್ಗೆ ಕೇಳ್ಕೊಂತಿರೋದು, ಈಗ ಇದೇನಿದೆ ಈ ಶೌಚಾಲಯ ಅದು ಎಲ್ಲ ಏನಿದೆ ಲೇಡೀಸಿಗೆ ಪ್ರಾವಿಷನ್ ಮಾಡಿಕೊಡಿ ಸರ್. ಈಗ ಸಣ್ಣ ಪುಟ್ಟ ಐಟಮ್ಗಳು ಏನಿದ್ದಾವೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಲೇಡೀಸಿಗೆ ಅದನ್ನು ಮಾಡಿ. ಇದು ಜೆಂಟ್ಸಿಗೆ ಸಾಕಾಗುತ್ತೆ. ಯೂರಿನಲ್ ಪ್ರಾಬ್ಲಮ್ ಇನ್ನೇನೂ ಇರದಂಗೆ ಮಕ್ಕಳಿಗೆ ಉತ್ತಮವಾದ ಶುಚಿತ್ವಕ್ಕೆ ಗಮನ ಕೊಡೋಣ. ಮತ್ತು ಅದೇ ರೀತಿ ವಿದ್ಯಾಭ್ಯಾಸದ ಕಡೆನೂ ಕೂಡ ನೀವು ತುಂಬ ಚೆನ್ನಾಗಿ ಆಸಕ್ತಿ ವಹಿಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಾ. ಶಾಲೆನ ಇನ್ನೊಂದು ಲೆವೆಲಿಗೆ ತಗೊಂಡೋಗ್ತಾ ಇದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಸರ್ ಕಂಟ್ರಾಕ್ಟ್ರ್ ಇವರು. ಹಾಂ, ಈಗ ರೆಡಿ ಇದೆ ಸರ್, ಕೆಲಸ ರೆಡಿ ಇದೆ. ಯಾವಾಗ ಇದನ್ನು ಮಕ್ಕಳಿಗೆ ಅನುವು ಮಾಡಿಕೊಡ್ತೀರಾ ಅದನ್ನು ಮಾಡಿಕೊಡಿ ನೀವು. ಎಲ್ಲ ದೋಸೆ ಮಾಡಿಸ್ಬಿಟ್ಟು. ಓಕೆ ಓಕೆ, ಹಳೆಯ ನಾಚಿಕೆಲ್ಲ ಹೊಡಿಸಿ. ಹಾಂ, ಓಕೆ. ಯಶವಂತ್ ಅವರೇ, ತುಂಬ ಹೃದಯ ಧನ್ಯವಾದಗಳು ನಿಮಗೆ. ಮತ್ತು ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದಷ್ಟು ಕೆಲಸ ಮಾಡಿದ್ದಾರೆ. ಲಿಖಿತ್ ಅಂತ ಪ್ಲಂಬಿಂಗ್ ವರ್ಕ್ ಮಾಡಿದರು. ಈಗ ಪುನೀತ್ ಶರತ್ ಅಂತ ಪ್ಲಂಬಿಂಗ್ ವರ್ಕ್ ಮಾಡ್ತಿದ್ದಾರೆ. ಮತ್ತು ಒಂದಿಷ್ಟು ಇಲ್ಲಿ ಪ್ರತಿಯೊಂದು ಇಟ್ಟಿಗೆ ಇಟ್ಟವರು ಕೂಡ ಅಥವಾ ಒಂದಿಷ್ಟು ಕೆಲಸ ಮಾಡಿದವ್ರಿಗೂ ಕೂಡ ಪುನೀತು, ಇದೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಶರತ್ ಇಲ್ಲೋದು. ಓಕೆ, ಒಂದು ಅತ್ಯದ್ಭುತವಾದ ಶೌಚಾಲಯ ಆಗಿದೆ. ನಾವು ಕೇಳ್ಕೊಂಡು ಅಂದರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಒಂದು ಈ ಲೆವೆಲಿಗೆ ಇತ್ತು, ಅದನ್ನು ಸ್ವಲ್ಪ ಬೇಕು ಅಂತ ರೈಸ್ ಮಾಡ್ಕೊಂಡು ಎಲ್ಲದೂ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಗಿದೆ. ಮೇಂಟೈನ್ ಮಾಡೋದಷ್ಟೇ ಇದು.
ಓಕೆ, ಇದು ಇನ್ನೊಂದು ಊರಿಗೆ ಮಾದರಿ ಆಗಬೇಕು, ಇನ್ನೊಂದು ಊರಿಗೆ ಆಗಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಇದೆಯಲ್ವಾ, ಪ್ರಜೆಗಳು ಬಯಸಬೇಕು, ಅದಕ್ಕೆ ತಕ್ಕನಂಗೆ ಎಸ್ಟಿಮೇಟ್ ಆಗಬೇಕು, ಅದಕ್ಕೆ ತಕ್ಕನಂಗೆ ಅನುದಾನ ಬರಬೇಕು. ನಮ್ಮ ಶಾಸಕರಿಗೂ ಕೂಡ ಇದಕ್ಕೆ ಧನ್ಯವಾದ ಅರ್ಪಿಸ್ತೀವಿ. ಸೊಕ್ಕೆ ಗ್ರಾಮದ ಕಡೆಯಿಂದ ಮತ್ತು ಸುತ್ತಮುತ್ತಲು ಎಲ್ಲ 40 ಹಳ್ಳಿಯಿಂದ ಇಲ್ಲಿಗೆ ಶಾಲೆಯ ಮಕ್ಕಳು ಬರ್ತಾರೆ. 40 ಹಳ್ಳಿಯಿಂದ ಶಾಲೆ ಬರ್ತಾರಲ್ಲ ಆ ಎಲ್ಲರಿಗೂ ಕೂಡ ಸರ್ ನೀರು ಇನ್ನೊಂದು ವಾಲ್ ಇದೆ ಸರ್, ಅದನ್ನ ಹಾಕ್ತಾ ಇದ್ದಾರೆ. ಎಲ್ಲ ಓಕೆ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನು ಹುಡುಗರಿಗೆ ಬಳಕೆ ಮಾಡೋಕ್ಕೆ ಅನುವು ಮಾಡ್ಕೊಡೋಣ. ಓಕೆ, ಧನ್ಯವಾದಗಳು. ಅದೇ ರೀತಿ ಪಂಚಾಯಿತಿಯವರು 1000 ಸಿಂಟೆಕ್ಸ್ ಲೀಟರ್ ನೀರಿನ ಕೊಟ್ಟಿದ್ದಾರೆ. ಪಿ ಡಿ ಅವರು ಕೇಳಿದ ತಕ್ಷಣ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದ. ಎಲ್ಲರ ದುಡ್ಡು ಜನಗಳದೇ ದುಡ್ಡು. ನೀವು ಒಂದ್ಸರಿ ಶಾಲೆಗೆ ಬಂದು ಮಕ್ಕಳನ್ನ ಏನು ನಡೀತಾ ಇದೆ, ನಮ್ಮ ಶಾಲೆಯಲ್ಲಿ ಏನಿದೆ ಅಂತ ಒಂದು ಜವಾಬ್ದಾರಿ ತಾನು. ಅಲ್ಲಿನ ಪೇರೆಂಟ್ಸ್ ಆಯಾ ಜವಾಬ್ದಾರಿ, ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ ಆ ಜವಾಬ್ದಾರಿ, ಎಲ್ಲರೂ ಆಯಾ ಜವಾಬ್ದಾರಿ ಅಂತ ಹೋದರೆ ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು, ಇಲ್ಲಿಗೆ ಇನ್ನೇನೋ ಒಂದು ಚಿತ್ರಗಳು ಬಿಡಿಸ್ಬೋದಲ್ಲ, ಇಲ್ಲಿಗೆ ಇನ್ನೇನೋ ಬಳಸ್ಬೋದಲ್ಲ ಅಂತ. ಆ ರೀತಿ ನಂದು ಅನ್ನೋದು ಬಂದುಬಿಟ್ರೆ ಎಲ್ಲ ಸರಿ ಆಗುತ್ತೆ. ನಾನೊಬ್ಬ ಏನೋ ಒಂದು ಮಾಡ್ತೀನಿ ಅನ್ನೋದಕ್ಕಿಂತ ಎಲ್ಲರೂ ಏನಾರು ಒಂದು ಮಾಡೋಣ. ನಾನೇನು ಮಾಡೋಕ್ಕಾಗುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ. ನೀವುಗಳು ಇದನ್ನು ಜವಾಬ್ದಾರಿ ತಗೋಬೇಕು. ಒಬ್ಬನೇ ಮಾಡೋದಕ್ಕಿಂತ ಎಲ್ಲರೂ ಸೇರ್ ಮಾಡಿದ್ರೆ ಅತ್ಯದ್ಭುತವಾದ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಂಡು ಓಕೆ ಜಾಸ್ತಿ ಹೇಳ್ದಂಗೆ ಆಗುತ್ತೆ. ಸದ್ಯದಲ್ಲೇ ಇದನ್ನು ಮಕ್ಕಳಿಗೆ ಬಳಕೆಗೆ ಅನುವು ಮಾಡಿಕೊಡ್ತೇವೆ. ನೋಡಿ, ನಿಮ್ಮ ಶಾಲೆಗಳಲ್ಲೂ ನಿಮ್ಮ ಊರುಗಳಲ್ಲೂ ಈ ಥರದ್ದು ಆಗಬೇಕು. ಯಾಕೆ ಗೇಟ್ವಲ್ ಸರ್ ಅದನ್ನು ಆಮೇಲೆ ಅವರು ಗವಿರಂಗಪ್ಪ ಸರ್ ಅಂತೇಳಿ, ಆಮೇಲೆ ಸಹ ಶಿಕ್ಷಕರು ಎಲ್ಲರೂ ಕೂಡ ಅವರು ನಿಂತ್ಕೊಂಡು ಇದನ್ನೆಲ್ಲ ಕೆಲಸ ಮಾಡಿಸಿರೋ ಹಿಂಗೆ ಬೇಕು ಅಂತ. ಓಕೆ, ಈ ಶೌಚಾಲಯ ಹಾಳಾಯಿತು, ಅದನ್ನು ಕೂಡ ಅದನ್ನು ರೆಡಿ ಮಾಡಿಕೊಟ್ರು. ತುಂಬ ಜನ ನಮ್ಮ ಶಿಕ್ಷಕರು, ಹಳೆಯ ಶಿಕ್ಷಕರೆಲ್ಲ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 300 ಜನ ಸ್ಟ್ರೆಂತ್ ಇರೋಂಥ ಶಾಲೆ. ಇನ್ನೊಂದಿಷ್ಟು ಏನು ಅಭಿವೃದ್ಧಿ ಕೆಲಸ ಇದೆ ಅದನ್ನು ನೋಡ್ತಾ ಹೋಗೋಣ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.